ಇಮ್ಯೂನ್ ಸಿಸ್ಟಮ್ಗೆ ಹೆಲ್ಪ್ ಆಗುವಂಥ ಹಾಗೆ ನಾಲ್ಗೆ ಕೂಡ ಟೇಸ್ಟ್ ಆಗಿರುವಂಥ ಮೆಂತ್ಯ ಪಾಯಸನ ನಾನಿವತ್ತು ಮಾಡ್ಕೊಬಂದಿದ್ದೀನಿ. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ಒಂದು 4 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಗದ್ದೆ ಅಕ್ಕಿ ನುಚ್ಚನ್ನು ತೊಗೊಂಡು ಅದನ್ನು ಒಂದು 3 ಟೇಬಲ್ ಸ್ಪೂನನ್ನು ತೊಳ್ಕೊಂಡು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಕೂಡ ತೊಗೊಳ್ಬೋದು. ಹಾಗೆ ಒಂದು 7 ಲೋಟದಷ್ಟು ನೀರನ್ನು ತೊಗೊಂಡು ಹಾಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು 7ರಿಂದ 8 ವಿಷಲ್ನ ಹೊಡ್ಕೊಂಡಿದ್ದೀನಿ. ಅದು ಬೆಂದಾದಮೇಲೆ ಅದಕ್ಕೆ ಕಾಯಿ ಹಾಲನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಾಯಿನ ರುಬ್ಬಿ ಅದರ ಹಾಲನ್ನು ಮಾತ್ರ ನಾನು ಸೋಸಿ ತೆಗೆದಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಅದು ಕುದಿ ಬರಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಸ್ವೀಟ್ನೆಸ್ಸನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಹಾಕಿಲ್ಲ ಇಲ್ಲಿ, ನಾನು ಇದನ್ನು ಮೈಲ್ಡಾಗಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾವು ಒಂದು ಕುದಿನ ಕುದಿಸಿದ್ರೆ ಈ ಪಾಯಸ ಅಂತೂ ರೆಡಿ ಆಗಿರೋ ಪಾಯಸನ ಎನ್ಹ್ಯಾನ್ಸ್ ಮಾಡೋದು ಹೇಗಪ್ಪ ಅಂದರೆ, ಒಂದು ಬೌಲಲ್ಲಿ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಇದ್ರ ಮಜಾನೇ ಬೇರೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ಈ ಥರ ಪಾಯಸನ ವಾರಕ್ಕೊಂದ್ಸಲ ಆದರೂ ಮಾಡ್ತೀನಿ. ಹಾಗೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.